ರಸ್ತೆ ಬದಿ ಪತ್ತೆಯಾದ ಅನುಮಾನಾಸ್ಪದ ಸೂಟ್ಕೇಸ್ ಆತಂಕ ಸೃಷ್ಟಿಸಿದ ಸೂಟ್ಕೇಸ್ ಸುತ್ತ. ನಗರದ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ 75ರ ಟವಕ್ ಬಳಿ ಸರ್ವಿಸ್ ರಸ್ತೆಯ ಬದಿಯಲ್ಲಿ ಬುಧವಾರ ಬೆಳಗ್ಗೆ ಪತ್ತೆಯಾದ ಸೂಟ್ಕೇಸ್ ಸೃಷ್ಟಿಸಿದ ಆತಂಕದಿಂದಾಗಿ ಜಿಲ್ಲಾ ಪೊಲೀಸರು ಸತತ 5 ಗಂಟೆ ಕಾರ್ಯಾಚರಣೆ ನಡೆಸಬೇಕಾಯಿತು. ಬೆಂಗಳೂರಿನ ಬಾಂಬ್ ನಿಷ್ಕ್ರಿಯ ದಳದವರು ಕಾರ್ಡೆಕ್ಸ್ ಮೂಲಕ ಲಘು ಸ್ಫೋಟಕ ಮಾಡಿ ನಾಶಗೊಳಿಸಿದರು. ಜೋರಾಗಿ ಶಬ್ದ ಬಂದು ಹೊರಗೆ ಧ್ವನಿ ಆವರಿಸಿಕೊಂಡಿತು, ಹೊಗೆ ಆವರಿಸಿಕೊಂಡಿತು. ಕೆಲ ನಿಮಿಷಗಳು ಜನರು ನಿಟ್ಟುಸಿರುಬಿಟ್ಟು. ಸೂಟ್ಕೇಸ್ನೊಳಗೆ ಯಾವುದೇ ಸ್ಫೋಟಕವಾಗಲಿ ಅಥವಾ ಬಾಂಬ್ ಆಗಲಿ ಇರಲಿಲ್ಲ. ಇದು ಸ್ಮಾರ್ಟ್ ಸೂಟ್ಕೇಸ್ ಆಗಿದ್ದು ಕೆಲ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಅಳವಡಿಸಿದ್ದು ಸ್ಫೋಟಕಕ್ಕೆ ಚೂರು ಚೂರಾಗಿದ್ವು. ನಂತರ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ ನೇತೃತ್ವದಲ್ಲಿ ಜಿಲ್ಲಾ ಪೊಲೀಸರು, ಜಿಲ್ಲಾ ಬಾಂಬ್ ನಿಷ್ಕ್ರಿಯ ದಳದವರು, ಅಗ್ನಿಶಾಮಕ ದಳದವರು, ಬೆಸ್ಕಾಂ ಸಿಬ್ಬಂದಿ ಸಮರೋಪಾದಿಯಲ್ಲಿ ವಿವಿಧ ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನಿಭಾಯಿಸಿದರು. ಆಂಬ್ಯುಲೆನ್ಸ್, ಜೆಸಿಬಿಯನ್ನು ಸ್ಥಳಕ್ಕೆ ತರಿಸಲಾಗಿತ್ತು. ಬೆಳಗ್ಗೆ 8 ಗಂಟೆ ಸುಮಾರಿಗೆ ಸೂಟ್ಕೇಸ್ ಕಂಡು ಬಂದಿದ್ದು ಅದರಲ್ಲಿ ಬೀಪ್ ಶಬ್ದವೂ ಬರುತ್ತಿತ್ತು. ಕೆಲ ಕಾಲ ಕುತೂಹಲದಿಂದ ನೋಡುತ್ತಿದ್ದ ಸಾರ್ವಜನಿಕರು ಕೂಡಲೇ ಪೊಲೀಸ್ ಕಂಟ್ರೋಲ್ ಕೊಠಡಿಗೆ ಮಾಹಿತಿ ನೀಡಿದರು. ತಕ್ಷಣವೇ ಗಲ್ಫೇಟ್ ಠಾಣೆಯ ಪೊಲೀಸರು, ಹಿರಿಯ ಅಧಿಕಾರಿಗಳು ಭೇಟಿ ನೀಡಿ ಗಮನಕ್ಕೆ ತಂದು ಸ್ಥಳಕ್ಕೆ ಬಂದರು. ಅಷ್ಟರಲ್ಲಿ ಸುತ್ತಮುತ್ತಲ ನಿವಾಸಿಗಳು, ದಾರಿಯಲ್ಲಿ ಹೋಗುವವರು, ವಾಹನ ಚಾಲಕರು, ಸವಾರರು ಸೇರಿದಂತೆ ಪೊಲೀಸರು ಸೇರಿದಂತೆ ಎಲ್ಲರಲ್ಲೂ ಆತಂಕ ಹೆಚ್ಚಾಗಿ ಹೋಯಿತು. ಕೊನೆಗೆ ಸೂಟ್ಕೇಸ್ ವೈರ್ ಮೂಲಕ ಸಂಪರ್ಕ ಕಲ್ಪಿಸಿದರು. ಕಾರ್ಡೆಕ್ಸ್ ಮೂಲಕ ಲಘು ಸ್ಫೋಟ ಮಾಡಿದರು. ಸೂಟ್ಕೇಸ್ ಚೂರು ಚೂರಾಯಿತು. ಸೆನ್ಸಾರ್ ಸೂಟ್ಕೇಸ್ ಆಗಿದ್ದರಿಂದಾಗಿ ಒಂದು ಶೆಲ್ ಸೇರಿದಂತೆ ಸಣ್ಣ ಎಲೆಕ್ಟ್ರಿಕ್ ಉಪಕರಣಗಳು ಪತ್ತೆಯಾದವು. ಅಂತೂ ಇಂತೂ ಸತತ 5 ಗಂಟೆಗಳ ನಡೆದ ಕಾರ್ಯಾಚರಣೆಯಲ್ಲಿ ಯಾವುದೇ ಅಹಿತಕರ ಘಟನೆ ಇಲ್ಲದೆ ಸುಖಾಂತ್ಯಗೊಂಡಿತು. ಪೊಲೀಸರು, ಸಾರ್ವಜನಿಕರು ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಯಿತು.